ಈಗ ಅವರು ಗೈಡೆನ್ಸ್ ಕೊಟ್ಟಿರೋ ಪ್ರಕಾರ ಅಥವಾ ಏನು ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ಮಾಡಿದ್ದಾರೆ ಅಂತ ಅನ್ಸಲ್ಲ ಸರ್ ಅಂತ. ಅವರು ನೋಡ್ರಿ ಅವ್ರು ಕೊಟ್ಟಿದ್ದಾರೆ, ಆ ಕಮಿಟಿ ಅವರು ಕೊಟ್ಟಿದ್ದಾರೆ, ಆ ಕೊಟ್ಟದನ್ನ ಇವತ್ತು ಇಂಪ್ಲಿಮೆಂಟ್ 1 ವರ್ಷದಿಂದ ಈ ಧ್ವನಿ ಎತ್ತವರೆಲ್ಲ ಅವ್ರು 1 ವರ್ಷದಿಂದ ಎತ್ತಬೇಕಾಗಿದೆ. Sir, BJP is alleging that the state government has stopped giving shadow funds to BMRCL and BMRCL. State government has stopped giving shadow funding. Shadow support cost ಅಂತ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ. That has been stopped. That's why BMRCL is forced to. Tejasvi Surya was displaying the letter, sir, saying that financially you are not capable enough to provide funding of the state government. Sir, Mane in accordance with the sanction of BMR, Government of Karnataka is providing shadow cost support for the following through the budget allocation. Cash loss reimbursement 1,000 ಕೋಟಿ ಕೊಟ್ಟಿದ್ದೀವಿ. He was showing the letter, sir. He was showing the letter. ನಾವು ಲೋನ್ ರಿಪೇಮೆಂಟ್ ಇದು ತಿಳ್ಕೊಳ್ಳಿ. ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಲೋನ್ ರಿಪೇಮೆಂಟ್ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ವಿ ಹ್ಯಾವ್ ಗಿವನ್ 4,2 lakh crores. ಒಟ್ಟು 5,066,00,000 ಕೋಟಿ ಕೊಟ್ಟಿದ್ದೀವಿ. Sir, but he was showing a letter in 24 and 25. There is a zero investment from the Karnataka, given zero funds to the BMRCL ಅಂತ letter ತೋರಿಸಿದ್ದಾರೆ ತೇಜಸ್ವಿ ಸೂರ್ಯ. ನೀವು ಯಾವ ಲೆಟರ್ ಹೇಳ್ತಾ ಇದ್ರಿ? ಸ್ವಲ್ಪ ನಿಮ್ಗೆ ಬಿಚ್ಚಿ ನಾನು ಕೊಟ್ಟ ನಾನೇ ಹೇಳ್ತಾ ಇದ್ನಲ್ಲ, ನಾನು 1,000 ಕೋಟಿ ಅದು ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. ಇಲ್ಲ ಸರ್, 24-25 1,000 ಸಪೋರ್ಟ್ ಪ್ರೈಸ್ ಕೊಟ್ಟಿದ್ದೀನಲ್ಲ ಸರ್. 200 ಯಾವ ಇಯರ್ ಇತ್ತು ಸರ್? ಈಗ ಇನ್ನು ಸರ್ ಡಿಸಿಎಂ ಸರ್ ಸಾಕಷ್ಟು ಸರ್ ಬಿಜೆಪಿ ಮತ್ತೆ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ ಸರ್. ಈಗ ದರ ಏರಿಕೆ ಮಾಡೋದು ರಾಜ್ಯ ಸರ್ಕಾರ ವ್ಯಾಪ್ತಿ ಬರುತ್ತೆ, ಕೇಂದ್ರ ಸರ್ಕಾರ ವ್ಯಾಪ್ತಿ ಬರುತ್ತೆ, ಯಾರಿಗೂ ಬರೋದಿಲ್ಲ. ಕಮಿಟಿಯಲ್ಲಿ ರಾಜ್ಯ ಸರ್ಕಾರದವರು ಇರ್ತಾರಲ್ಲ ಸರ್, ಅದಾಗಿ ಮುಗಿದೋಯ್ತು, ಒಬ್ಬರಿದ್ರು ಅದು ಮುಗಿದೋಯ್ತು. ಈಗ ನೆಕ್ಸ್ಟ್ ಕಮಿಟಿಗೆ ಫಾರ್ಮೇಶನ್ ಈಗ ಹಳೆ ಕಮಿಟಿ ಪ್ರಕಾರನೇ ಮಾಡ್ತೀರಾ ನೀವು ಪರಿಷ್ಕರಣೆನ? ಈಗ ಪವರ್ ಇಲ್ಲ ಸರ್ ಈ ಕಮಿಟಿನೇ ಹೊಸ ಕಮಿಟಿ ಆಗುವವರೆಗೂ ಸೆಂಟ್ರಲ್ ಗವರ್ಮೆಂಟ್ಗೂ ಇಲ್ಲ, ಸ್ಟೇಟ್ ಗವರ್ಮೆಂಟ್ಗೂ ಇಲ್ಲ, PMRC ಅಲ್ಲ ಸರ್. ಈಗ 5% ಹೈಕ್ ಮಾಡಿದಾರಲ್ಲ ಸರ್, ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ಅದ್ರ ಪ್ರಕಾರ ಹಳೆ ಕಮಿಟಿ ಪ್ರಕಾರ 5% ಹೈಕ್ ಆಗಿರೋದಲ್ಲ ಸರ್. ಈಗ ನೋಡ್ರಿ, ನೀವ್ ಹೇಳ್ತೀರಿ, ಇನ್ನೊಬ್ಬ ಹೇಳ್ತಾರೆ, ನಾನು ಹೇಳ್ತೀನಿ ಅಂತ. ಐ ಕಾಂಟ್ ಕಮ್ ಟು ಎನಿ ಪೊಸಿಷನ್. ಐ ಆಮ್ ಟೆಲಿಂಗ್ ಐ ಹ್ಯಾವ್ ಟು ಗೋ ವಿತ್ ದಿ ಸಿಸ್ಟಮ್ ಆಫ್ ಲಾ ವಾಟ್ ಇಸ್ ಬಿಂಗ್ ಎಕ್ಸಿಸ್ಟಿಂಗ್. Sir, central what if it is not a small it is not the issue that other states also will be carrying. I can't answer like that. ಇದು ಬಹಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾನು ಒಂದು ನ್ಯಾಷನಲ್ ಗೌರ್ಮೆಂಟ್ ಹತ್ರ ಸಂಪರ್ಕ ಇಟ್ಕೊಂಡಿರುವಾಗ ಅವರು ಕೂಡ ಒಂದು ಕಾಗದ ಬರ್ಬಿಟ್ಟಿರ್ಬೋದು, ಕಾನೂನಲ್ಲಿ ಅವ್ರಿಗೂ ಅವಕಾಶ ಇಲ್ಲ. ಈ ಹೊಸದಾಗಿ ಏನಾದ್ರು ಮಾಡಬೇಕಾದ್ರೆ ಹೊಸದಾಗಿ ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು. ಅದು ಬೇಕಾ ಬೇಡ? ಅವರೇನೋ ಒಂದು ಮೀಟಿಂಗ್ ಕರೆದಿದ್ರು, ಕಾಲ್ ಆಮೇಲೆ ನಾನು ಕಾಲೇಜ್ ನನ್ನ ಕ್ವಶನ್ ಇದೆ ಸರ್. ಈಗ ಹಳೆ ಕಮಿಟಿ ಪ್ರಕಾರ 5% ಹೈಕ್ ಮಾಡಿದ್ರಲ್ಲ, ಆ ಹೈಕ್ ಅಲ್ಲಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರು, ಅದಿರಲ್ವಾ ಅಥವಾ ಬರೋ ತನಕ ಅದರಲ್ಲೇ ನಾವು committee has given a direction as per that. ನೀವು ಫಾರ್ಮುಲಾ ಕೊಟ್ಟವ್ರೆ, ನಾನು ಅದನ್ನು ಓದಿದ್ದೀನಿ, ಓದಿದ್ದೀನಿ. ಡೆಲ್ಲಿ ಮೆಟ್ರೋ ರೈಲ್ವೆದು ಫಾರ್ಮುಲಾನ ಬೇಸ್ಡ್ ಆನ್ 3 ಮೇಜರ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದೀನಿ. ಸರ್ ಬಿಜೆಪಿ ಸಂಸದರು ಅದನ್ನೇ ಸರ್ ಒತ್ತಾಯ ಮಾಡ್ತಿರೋದು, ಫೇರ್ ಫಿಕ್ಸೇಷನ್ ಕಮಿಟಿ ಕ್ರಿಯೇಟ್ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬಂದಿಲ್ಲ, ನನ್ನ ಹತ್ರ ಮಾತಾಡಿದ್ರು.
ನನ್ನ ಹತ್ರ ಯಾರು ಮಾತಾಡಿಲ್ಲ, ನಾನು ಯಾರು ಬಂದಿಲ್ಲ, ಯಾರು ಬಂದ ಏನು ಬಂತು ಅದು ಕೊಟ್ಕೊಳ್ಳಿ ಅಂತ ಹೇಳಿ. ಇದರಿಂದ ಎಷ್ಟು ದಿನ ಸರ್ ತಡೆ ಹಿಡಿಯೋದು? ಟೈಮ್ ಬೌಂಡ್ ಏನಾದ್ರು ಇದೆಯಾ? ಒಂದು ದಿನಕ್ಕೆ ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಇದೆಯಲ್ಲ, ವಿತಿನ್ 1 day 2 day ನೋಡೋಣ. ಬೇರೆಯವರು ಹೆಂಗೆ ಹೆಂಗೆ ಎಷ್ಟು ಸ್ಪೀಡಲ್ಲಿ ಇರ್ತಾರೋ ನಮ್ಮ ರೈಲು ಅಷ್ಟೇ ಸ್ಪೀಡಲ್ಲಿ ಹೋಗ್ತಾರೆ. ಅಲ್ಲ ಕ್ರೆಡಿಟ್ ವಾರ್ ಸರ್, ಅದು ನಮ್ಮ ತಡೆ ಹಿಡ್ದಿವಿ ಅಂತ ಹೇಳ್ತಾರೆ. ಹಂಗಾಗಿ ಈಗ ಆಯ್ತು, ನಾನು ಕ್ರೆಡಿಟ್ ವಾರ್ಡ್ ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಳಿರಿ, ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಅಷ್ಟೇ. ನನ್ನ ವಾರ್ ಕ್ರೆಡಿಟ್ ಅಲ್ಲ, ನನ್ನ ವಾರ್ ಜನರು ಸಮಸ್ಯೆ ಬಗೆಹರಬೇಕು. ಪಾಪ ಭಾರ ಆಗ್ಬಾರ್ದು ನನ್ನ ವಾರ, ಮೆಟ್ರೋಗೂ ಭಾರ ಆಗ್ಬಾರ್ದು. ಸರ್, ಈಗ ಇದನ್ನು ವಾಪಸ್ ತಗೊಂಡಿರೋದು ನೀವು ಬಿಜೆಪಿಯವರ ಒತ್ತಡಕ್ಕ ಅಥವಾ ಜನರ? ನಾನು ಯಾರು ಒತ್ತಡ, ನಾನು ಐ ಆಮ್ ನಾಟ್ ಯೀಲ್ಡಿಂಗ್ ಟು ಎನಿವನ್. ಐ ಆಮ್ ಯೀಲ್ಡಿಂಗ್ ಟು ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ವಾಟ್ ಎವರ್ ದಿ BMRC ಅಲ್ಲಿ ಉಳಿಬೇಕು, ಜನನ ಉಳಿಬೇಕು. Metropolitan cities. There is a lot of politics of this issue, sir. How do you see this? There should not be. ಬರೀ ಇಲ್ಲಿ ಮಾತ್ರ ಅಷ್ಟೇ ಟ್ರಕ್ಗಳು, ವಾಯ್ಸು, ಬೇರೆ ಎಲ್ಲೂ ಇಲ್ಲ. ಬೇರೆ ಎಲ್ಲೂ ಇಲ್ಲ. ಡೆಲ್ಲಿನಾದ್ರು ಮಾತಾಡಿದಾರ, ಮುಂಬೈ ಮಾತಾಡಿದಾರ, ಹೈದರಾಬಾದ್ ಮಾತಾಡಿದಾರ, ಎಲ್ಲೂ ಮಾತಾಡಿದಾರ. ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಸರ್, ಈಗ ದರ ವಿಚಾರವಾಗಿ I don't want to answer to any of those. ಪಾಪ ಡೆಲ್ಲಿಲಿ ವಾದ ಮಾಡ್ತಾ ಇದ್ದಾರೆ, ಫೋಟೋ ಬರ್ತಾವೆ, ನೀವು ಫೋಟೋ ಹಾಕ್ತಾ ಇದ್ದೀವಿ. ಸರ್, ದರ ಏರಿಕೆ ವಿಚಾರವಾಗಿ ನಮ್ಮ ಪಾಲಿಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಕಮಿಟಿ ಹೇಳಿತ್ತು ಅನ್ನುವಂತಹದನ್ನ ಅಲ್ಲಿ ಮೆನ್ಷನ್ ಮಾಡಿ ಅಂತ 6 ವರ್ಷ ಕೇಳಿದ್ದಾರೆ. ಪತ್ರ ಬರೀತೀರಿ ಸರ್? ನನಗೆ ನಿಮ್ಮ ಮಾಧ್ಯಮಕ್ಕೆ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನನಗೆ ಅವ್ರು ಏನ್ ಬೇಕೋ ತಿಳಿಸ್ತೀನಿ, ನಾನು ಅದಕ್ಕೆ ಹೇಳ್ಬೇಕು. ಸರ್, ನೀವು ಖಾಲಿ ಟ್ರಂಕ್ ಅಂತ ಇದ್ರೆ ಖಾಲಿ ಟ್ರಂಕ್ ತಗೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಆಯ್ತು, ನೆಕ್ಸ್ಟ್ ಬರೋಣ. ಆಯ್ತಲ್ಲ ಮೆಟ್ರೋ. So you want the English metro? Yes, sir. Yes, sir. See, the government of Karnataka earlier in 2020, Bangalore Metro Rail Corporation (BMRCL) had requested when Mr. Ajit Seth was our MD, he had requested a constitution of a fixation of a fair price committee on 10th February 2020 about its losses, how the situation is there. Then again a committee was being formed in 2024. Then the committee gave a recommendation 1 year back. So the committee with Justice R. Tarani, former judge of the Madras High Court, Chetendra Paul Singh, Additional Secretary, Ministry of Housing, Urban Affairs, Government of India as his nominee, and E.V. Raman Reddy, retired Additional Chief Secretary, Corporation Industry as the nominee. The committee was being formed on 7/9/24. They came up with a proposal. Then a fixation was being done. The chairperson assumed the charge on 16/9/24 for a period of 3 months. Was being submitted on 16/12/24. The committee submitted its report on 16/12/24. The Fair Fixation Committee recommendation was being given to be implemented on 9/2/25. As per that, we implemented the Fair Fixation Committee. Then the committee again recommended, as per the Fair Fixation recommendation, on completion of 1 year, you should do an annual increase subject to a maximum of 5% to be implemented from 9/2/26. From today, they asked us to increase 5%. That is the decision they have given. In the meantime, they have yesterday or day before yesterday, they have issued a letter. Our Mr. Jaydeep from Central Director of BMRC to the Managing Director. So you please, it has been decided that annual pay revision should be discussed in the company board meeting scheduled on 9/26. Before this implementation, till such time it is requested that the
FFC recommendation for annual pay should be kept on hold. But today meeting was not being done. They are postponed. Then what should I do? You want to tell me? They asked me to implement it. Till such time it is requested FFC to recommendation. See how ಕಳ್ಳಾಪೊಲೀಸ್ ಯಾವ ರೀತಿ ನಡೀತಾ ಇದೆ ನೋಡಿ. ಅವರೇ ಹೇಳ್ತಾರೆ ನಿಲ್ಸು ಅಂತ, ಎಲ್ಲಿವರೆಗೂ ನಿಲ್ಸು ಅಂತ, ಬೋರ್ಡ್ ಮೀಟಿಂಗ್ ನಡೆಯುವವರೆಗೂ ನಿಲ್ಸು ಅಂತ. ಬೋರ್ಡ್ ಮೀಟಿಂಗ್ ಯಾವತ್ತು? ಇವತ್ತು ನಡೀಬೇಕಾಗ್ತದೆ. ಇವತ್ತು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನೇನ್ ಮಾಡ್ಬೇಕು ಅದಕ್ಕೆ? ತಾತ್ಕಾಲಿಕ ಜಯ ಅಂತ ಹೇಳ್ತಿದ್ರಲ್ಲ, ಬೋರ್ಡ್ ಮೀಟಿಂಗ್ ಮಾಡ್ಬೇಕಾಯ್ತು, ಮಾಡ್ಬಿಟ್ಟು ಡೈರೆಕ್ಷನ್ ಕೊಡ್ಬೇಕಾಯ್ತು. ಅವರೇ ಚೇರ್ಮನ್ ಇದ್ರು, ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಇವತ್ತು ಜಯ ಕೊಟ್ಟು ಸೆಲೆಬ್ರೇಷನ್ ಮಾಡ್ಬೇಕಾದ್ರು who said no. But now, but still in the interest of Karnataka passengers, Bangalore passengers, we strongly look out a way. So there is one small provision which has been given to us. The BMRCL was supposed to implement on 9/2/26. Now today 5%. So now I have requested my BMRCL MD, you have to work out. You have been given an option to work out the fare increase based on the formula, which was been given on the formula how the cost of staff cost, energy cost, maintenance, administrative cost. So you rework and come back to us at the ADV. So that is why we have deferred this decision, and still the no board meeting has been conducted on this issue. Whenever the board meeting is there, our managing director definitely, who is an employee of the state government representing all of you, and my ACS will be there. He will represent the case to protect the interest of Karnataka travelers. But from last 4 days, sir, Review South MP, today he was holding a box and he was protesting against you. He says government is blatantly lying on this issue. Hey, if I am lying, I am asking you, ask me the question. Whether I am lying or you are lying, I am coming out with a proper document. I am reading with the document, with the act. If you want, I can circulate all the acts to all of you. What I am telling you, I am taking out from the leaf of the book. Is it a credit war, sir? I don't want to have any credit. My intention is not to take any credit, not to be on the news. My credit is only if the people are credited, the state is being benefited. Okay, hi. So next. So I'm very happy with all of your cooperation. Now we want to GBA ಫಾರ್ಮ್ ಮಾಡಿದ್ದೀವಿ 25ಕ್ಕೆ. I think by the landmark within May 15ಕ್ಕೆ 2025 ಮಾಡಿದ್ರು. 6 ತಿಂಗಳಲ್ಲೇ ಹೊಸದಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. 5 ಕಾರ್ಪೊರೇಷನ್ ಮಾಡಿದ್ರು. 2ನೇ ಸೆಪ್ಟೆಂಬರ್ಗೆ 5 ಕಾರ್ಪೊರೇಷನ್ ಅವತ್ತಿಂದ ಆಕ್ಟ್ ಬಂದಿದೆ. ಸೊ 74th ಅಮೆಂಡ್ಮೆಂಟ್ ಕಂಪ್ಲೀಟ್ ಆಗಿ ಕಾರ್ಯರೂಪಕ್ಕೆ ಬಂದಿದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮತ್ತು ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇವೆಲ್ಲ ಕೂಡ ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ನಾವು ಅದನ್ನು ಮಾಡಿದೆವು. ಸೊ ಅವರು ಕೂಡ 5 ಕಾರ್ಪೊರೇಷನ್ಗೂ ಫುಲ್ ಪವರ್ ಕೊಟ್ಟಿದ್ದೀವಿ. ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏರಿಯಾಗಳನ್ನೆಲ್ಲ ಕಾಲ್ ಮಾಡಿದ್ದಾರೆ. ರಿಸರ್ವೇಷನ್ಸ್ ಆಗಿದೆ. ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ದಾರೆ. ಕೋರ್ಟ್ ಕೂಡ ಅಫಿಡವಿಟ್ ಫೈಲ್ ಮಾಡಿದ್ವಿ. ಏನು ಕೋರ್ಟ್ ಅಲ್ಲಿ ಏನು ತೀರ್ಮಾನ ಮಾಡಬೇಕು ಕೋರ್ಟ್ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿ ಆರ್ ಕಮಿಟೆಡ್, ವಿಲ್ ಗೋ ಹೆಡ್ ಆನ್ ದಟ್ ಇಶ್ಯೂ. ಇನ್ನೊಂದು ನಮ್ಮ ಈ ವರ್ಷ ಬಹಳ ಪ್ರಮುಖವಾದಂತಹ ತೀರ್ಮಾನ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್. ಇದು 47 50 ವರ್ಷದಿಂದನೂ ಆಗಿರಲಿಲ್ಲ. ಸೊ ಪೈನಿಯರ್ ಇನ್ ಲ್ಯಾಂಡ್, ಈ ಭೂಮಿ ಪ್ರಾಜೆಕ್ಟ್ ನ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಮಾಡಿದ್ದು 2000ರಲ್ಲಿ. ಆ ರೀತಿ ಗ್ಲೋಬಲಿ ಇವತ್ತು ನಮ್ಮ ಕಾರ್ಯಕ್ರಮ ರೆಕಗ್ನೈಸ್ ಕೂಡ ಆಗಿತ್ತು. ಇವತ್ತು ಬೆಂಗಳೂರು ಅರ್ಬನ್ ಪ್ರಾಪರ್ಟಿನ ಇವತ್ತು ನಾವು ಈ ಸಿಲಿಕಾನ್ ವ್ಯಾಲಿಲಿ ಈ ಮ್ಯಾನ್ಯುಯಲ್ ಫಾರ್ಮ್ಯಾಟ್ ಅಲ್ಲಿ ಇದ್ದಂಥದ್ದೆಲ್ಲ ಕೂಡ ನಾವು ಇವತ್ತು ಎಲ್ಲ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಖಾತಾ ಸಿಸ್ಟಮ್ ತರಬೇಕು ಅಂತ ನಾವು ಮಾಡಿದೀವಿ. ಇದ್ರ ಮುಖ್ಯ ಉದ್ದೇಶ
ಟ್ಯಾಕ್ಸ್ ಲೀಕೇಜ್ನ ಕಡಿಮೆ ಮಾಡಬೇಕು. ಪ್ರಾಪರ್ಟಿ ಓನರ್ಸು ಏನು ಕೆಲವರು ಮಿಸ್ಯೂಸ್ ಮಾಡ್ತಿದ್ರು, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರು ಅಷ್ಟನ್ನ ಡಿಕ್ಲೇರ್ ಮಾಡ್ತಿರ್ಲಿಲ್ಲ. ಪ್ರಾಪರ್ಟಿ ಬಿಲ್ಡಿಂಗ್ ಎಷ್ಟು ಕಟ್ಟಿಗೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಕೊಟ್ಟಿದ್ದು ಅವರೇ ಡಿಕ್ಲೇರ್ ಮಾಡಿಲ್ಲ. ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು, ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಿರ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕಂಪ್ಲೀಟ್ ಒಂದು ನಮ್ಮದೇ ಆದಂತ ಒಂದು ಸರ್ವೆ ಕಂಡಕ್ಟ್ ಮಾಡಿದವು. ಸೊ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ನಮ್ಮ ಅಧಿಕಾರಿಗಳು, ನಮ್ಮ ಕೆಳಗಡೆ ಅಧಿಕಾರಿಗಳು ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ, ಆಮೇಲೆ ಇದಕ್ಕೆ ಈ ಖಾತಾ ಕೊಡಬೇಕು ಅಂತೇಳಿ ಈ ಫ್ರಾಡ್ಗಳನ್ನ ನಿಲ್ಲಿಸಬೇಕು, ಪ್ರಿವೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದವು. ಸೊ ಈಗ ನಾವು ಸಬ್ ರಿಜಿಸ್ಟ್ರಾರಲ್ಲಿ ಕಾವೇರಿ ಸಾಫ್ಟ್ವೇರ್ನ ತಂದು ಇದನ್ನು ವೆರಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ಪ್ರತಿಯೊಂದು ದಾಖಲೆ ಕೂಡ ಲಿಂಕ್ಡ್ ವಿತ್ ಆಧಾರ್ ಅದು ಕೂಡ ಮಾಡಿದ್ದೇವೆ. ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ಇದನ್ನು ಮಾಡ್ಕೊಂಡಿದ್ದೇವೆ. 25 ಲಕ್ಷ ಆಸ್ತಿಗಳನ್ನ ಈಗಾಗಲೇ ನಾವು ಇದನ್ನು ಮಾಡಿದ್ವಿ, ಡಿಜಿಟಲೈಸೇಷನ್ ಮಾಡಿದ್ವಿ 25. ಅದನ್ನು ಮಾಡಿಬಿಟ್ಟು 9.5 ಲಕ್ಷ ಈ ಖಾತಾನ ನಾವು ಈಗಾಗಲೇ ಕೊಟ್ಬಿಟ್ಟಿದ್ವಿ ಜನರಿಗೆ. ಸ್ಪೆಷಲ್ ಈ ಖಾತಾ ಡ್ರೈವ್ ಕೂಡ ಈಗಾಗಲೇ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಕಾರ್ಪೊರೇಷನ್ಗಳಿಗೆ ನೀವು ಸ್ಪೆಷಲ್ ಡ್ರೈವ್ ಮಾಡಬೇಕು, ಫ್ರೀ ಆಫ್ ಕಾಸ್ಟ್. ಇದು ನೀವು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು 1 ರೂಪಾಯಿ ಲಂಚ ಕೊಡದೆ, ಯಾರು ಕೊಟ್ಟು ಕೂಡ ನಮಗೆ ಗಮನ ತರಬೇಕು ಅಂತೇಳಿ ಈ ಖಾತಾ ಕೊಡೋ ವಿಚಾರದಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇದು ಒಂದು ನನಗೆ ಜೀವನದಲ್ಲಿ ಒಂದು ದೊಡ್ಡ ಸಮಾಧಾನ ತಂದಿರುವಂತ ಒಂದು. ಯಾಕೆಂದ್ರೆ ಆಸ್ತಿ ದಾಖಲೆಗಳನ್ನ ಪಾಪ ಎಷ್ಟೋ ಜನಕ್ಕೆ ಅವ್ರ ಆಸ್ತಿಗಳನ್ನ ಬಿಲ್ಡಿಂಗ್ ಅದು ಅವ್ರಿಗೆ ಗೊತ್ತೇ ಇರಲಿಲ್ಲ ಯಾರ ಹೆಸರಿದೆಯೋ ಏನಿದೆಯೋ ಅಂತ. ಸೊ ಬಿಲ್ಡಿಂಗ್ ಫೋಟೋನು ಇದೆ, ಅವ್ರ ಫೋಟೋನು ಇದೆ. ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಎಲ್ಲೂ ಇಲ್ಲ. ಇದನ್ನ ನೋಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕರೆದು ನಮಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು, ನಾವು ಆಫೀಸರ್ಸ್ ಕಳಿಸ್ಬಿಟ್ಟು, ಏನ್ರಿ ಮಾಡಿದ್ರೆ ನೀವು, ಇದು ಯಾವ ದೇಶದಲ್ಲಿ ಇಲ್ವಲ್ಲಪ್ಪ, ಇಂಥ ಕೆಲಸ ಮಾಡಿದ್ದೀರಾ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕರೆದು ನಮ್ಮ ಆಫೀಸರ್ಸ್ ಕರೆದು ಗಿವನ್ ಸರ್ಟಿಫಿಕೇಟ್ ಆನ್ ದಿಸ್ ಇಶ್ಯೂ. ಸೊ ಇದೊಂದು ಸೊ ನನಗೆ ಬಹಳ ಸಂತೋಷ ಆಗ್ತದೆ. ಆಲ್ ಐ ವರ್ಕ್ ಮೈ ಆಫೀಸರ್ಸ್, ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್. ಇದನ್ನ ನಾವು ನಮ್ಮ ಗ್ರಾಮೀಣ ಪ್ರದೇಶ ಅಂದ್ರೆ ನಮ್ಮ ಟೈರ್ 2 ಸಿಟಿ 3 ಸಿಟೀಸ್ಗೂ ತೆಗೆದುಕೊಂಡು ಹೋಗ್ತಾ ಇದೀವಿ. ದಟ್ ಇಸ್ ಒನ್. ಇನ್ನೊಂದು ಯೂನಿಫಾರ್ಮ್ ಲ್ಯಾಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದು ಕೂಡ ಬಿ ಖಾತಾದಿಂದ ಎ ಖಾತಾ. ಬಿ ಖಾತಾ ಅಂತ ಹಿಂದೆ ತೆಗೆದುಕೊಂಡ್ಬಿಟ್ಟಿದ್ದು. ಅದು ನಾವು ಏನು ಬಿಲ್ಡಿಂಗ್ ನ ರೆಗ್ಯುಲೈಸ್ ಮಾಡ್ತಾ ಇಲ್ಲ, ಭೂಮಿ ರೆಗ್ಯುಲೈಸ್ ಮಾಡ್ತಾ ಇದ್ವಿ ಫಸ್ಟ್. ಸೊ ಈಗ 7,000 ಅಪ್ಲಿಕೇಶನ್ ಬಂದಿದೆ. ಇನ್ನ ಬಹಳ ಅಪ್ಲಿಕೇಶನ್ಸ್ ಬರಬೇಕು, ಲಕ್ಷಗಟ್ಟಲೆ ಅಪ್ಲಿಕೇಶನ್ಸ್ ಬರಬೇಕು. ಅದಕ್ಕೆಲ್ಲ 15 ದಿನದಲ್ಲೇ ಆ ಬಿ ಖಾತಾದಿಂದ ಎ ಖಾತಾ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದೀವಿ. ಸುಮಾರು ಯಾರು 7,000 ಈಗ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ 15 ದಿನದಲ್ಲೇ ಕೊಟ್ಬಿಡ್ತೀವಿ. ಅದಕ್ಕೆ ನಾನು ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಆಸ್ತಿ ದಾಖಲೆಗಳು ಬಿಲ್ಡಿಂಗ್ ಆಮೇಲೆ ನೋಡ್ತೀನಿ ನಾನು. ಫಸ್ಟ್ ಪ್ರತಿಯೊಬ್ಬ ಆಸ್ತಿ ಕೂಡ ನಾವು ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಅಧಿಕಾರಿಗಳಾಗಿ ನೀವು ಅರ್ಜಿ ಕೊಟ್ಟಿರೋರು ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು 15 ದಿನದಲ್ಲಿ ಕೊಡ್ತೀವಿ, ನೀವು ಅದಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ನ್ಯೂ ಖಾತಾ ಸೇಲ್ ಡೀಡ್ ಇಟ್ಕೊಂಡು ಖಾತಾನೇ ಹಿಂದೆ ಇಟ್ಕೊಂಡಿರುವಂತ ಜನ ಇದ್ದಾರೆ. ಸುಮಾರು 1,20,20,000 ಜನ ಅರ್ಜಿ ಕೊಟ್ಟಿದ್ದಾರೆ ಇದಕ್ಕೆ. ಈಗಾಗಲೇ ನಾವು 60,000 ಅಪ್ರೂವ್ ಮಾಡಿದ್ವಿ, ಕ್ಲಿಯರ್ ಆಗಿದೆ ಅಂತೇಳಿ ಅಪ್ರೂವ್ ಮಾಡಿದ್ವಿ. ಇನ್ನು 45,000 ರಿಜೆಕ್ಟ್ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.